ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಶ್ರೀಕೃಷ್ಣ ಹೇಳ್ತಾರೆ, ನಾವು ಯಾವುದನ್ನು ತಂದಿಲ್ಲ, ಯಾವುದನ್ನು ತಗೊಂಡೋಗಲ್ಲ ಅಂತ. ಹಾಗಿದ್ಮೇಲೆ ನಾವು ಯಾಕೆ ಚಿಂತೆ ಮಾಡಬೇಕು ಹೇಳಿ? ಯಾವುದಕ್ಕೂ ಚಿಂತೆ ಮಾಡಬೇಡಿ, ಆರಾಮಾಗಿರಿ. ನಾನಿವತ್ತು ಇಸ್ಕಾನ್ ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದನ ತಿಂದ್ಕೊಂಡು ಪಕ್ಕದಲ್ಲೇ ಇರುವಂತಹ ಕೃಷ್ಣ ಟೆಂಪಲ್ಗೆ ಹೋದೆ. ಕೃಷ್ಣನ ದರ್ಶನ ಮಾಡಿಕೊಂಡು ನಾನಿವತ್ತು ಅಷ್ಟಲಕ್ಷ್ಮಿಯರ ದರ್ಶನ ಮಾಡಿದೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ದರ್ಶನ ಮಾಡಿಕೊಂಡು ನಾನಲ್ಲೇ ಪ್ರಸಾದನ ತಿಂದೆ. ಯಪ್ಪ, ಏನು ಬಿಸಿಲಿಗೆ ಶುಗರ್ ಕೇನ್ ಜ್ಯೂಸ್ ಕುಡಿದೆ. ಮತ್ತು ನಾನು ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿದ್ದೀನಿ. ನೀವು ನೋಡ್ತಿದ್ದೀರಲ್ಲ, ಈ ತಾಯಿ ಚಾಮುಂಡೇಶ್ವರಿಯ ಸ್ಟ್ಯಾಚು 62 ಅಡಿ ಆಗಿದೆ ಮತ್ತು ಅದು ಪಂಚಲೋಹಗಳಿಂದ ಮಾಡಲಾಗಿದೆ. ಮತ್ತು ಅಲ್ಲೇ ದೇವರ ವಿಗ್ರಹಗಳನ್ನು ಇಟ್ಟಿದ್ರು, ನೋಡ್ಕೊಂಡು ಬಂದೆ. ದೇವಸ್ಥಾನದಲ್ಲಿ ಸಿಗುವಂತಹ ಪಾಯಸ ಅಂದರೆ ತುಂಬಾ ಇಷ್ಟ. ಇಲ್ಲಿ ರೈಸ್ ಸಾಂಬಾರ್, ಕೋಕೋನಟ್ ಚಟ್ನಿ ಮತ್ತು ತುಪ್ಪ ಹಾಕಿ ಊಟನ ಕೊಟ್ಟಿದ್ರು. ಅದಾದಮೇಲೆ 20 ರೂಪಾಯಿ ಕಡಲೆಕಾಯಿ ತೊಗೊಂಡು ತಿನ್ಕೊಂಡು ಬಂದು ಕಲ್ಲಂಗಡಿ ತಿಂದು ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.